ವೆಪನ್ನು ಒಂದು ಮಿಲ್ಟ್ರಿಗೆ ಅಂತ ಸಪ್ರೇಟಾಗಿ ಒಂದು ಇಷ್ಟು ಗೇಜು, ಇಷ್ಟು ಎತ್ತರದ್ದು, ಇಷ್ಟು ಇದು MMG ಅಂತೀವಿ, LMG ಅಂತೀವಿ, SLR ಅಂತೀವಿ, M60 ಈ ಥರದ್ದು ಬರೀ ಮಿಲ್ಟ್ರಿಗಳು ಮಾತ್ರ. ಅದಕ್ಕೆ ತಕ್ಕನಾಗಿರುವಂಥ ಲೆಡ್ಗಳು, ಅದಕ್ಕೆ ಅಂತ ಇರ್ತೀವಿ, 7.62 mm, 9 mm ಈ ಥರ ಒಂದು ಫಿಕ್ಸ್ ಇರುತ್ತೆ. ಅಟ್ಲೀಸ್ಟು ಯಾವಾಗ ನಾವು ಟ್ರೈನಿಂಗ್ಗೆ ಹೋಗಿ ನಾವು ಸೇರ್ತೀವಿ, ವೆಪ್ಪನ್ನ ಹೆಂಗೆ ಬಿಚ್ತೀವಿ, ಹೆಂಗೆ ಇದು ಮಾಡ್ತೀವಿ, ಕೋಲ್ನ ಜೋಡಣ ಹೇಗೆ ಯಾವ ಥರ ಬಿಚ್ಚೋದು ಹಾಕೋದು, ಆಮೇಲೆ ಅದನ್ನು ಇನ್ ಕೇಸ್ ಏನಾದರೂ ರಿಪೇರಿ ಆದರೆ ತಕ್ಷಣವೇ ನಾವು ಯಾವ ಥರ ರಿಪೇರ್ ಮಾಡ್ಕೊಬೇಕು, ಆಮೇಲೆ ಮ್ಯಾಗ್ಝಿನ್ ಯಾವ ಥರ ಇನ್ ಮಾಡಬೇಕು, ಒಳಗಡೆ ಯಾವ ಥರ ಇನ್ ಮಾಡಬೇಕು, ಆಮೇಲೆ ಚೈನ್ ಸಿಸ್ಟಮ್ ನಮ್ಮ ಇದಕ್ಕೆ MMGಗೆ ಬರ್ಬೇಕಾದ್ರೆ ಚೈನ್ ಸಿಸ್ಟಮ್ ಇರುತ್ತೆ, ಚೈನ್ ಯಾವ ಥರ ಒಳಗಡೆ ಇನ್ ಮಾಡಬೇಕು, ಈ ಥರದ್ದೆಲ್ಲ ಬೇಸಿಕ್ ಟ್ರೈನಿಂಗಲ್ಲಿ ಕಲಿಸ್ಕೊಡ್ತಾರೆ. ಈ ಬೇಸಿಕ್ ಟ್ರೈನಿಂಗನ್ನು ನಾವು ಕರೆಕ್ಟಾಗಿ ಕಲಿತ್ರೆ ನಮಗೇನಾಗುತ್ತೆ, ನಮ್ಮ ಕಾಲ ಪೂರ ನಾವು ಅದನ್ನು ಸಂಭಾಳಿಸ್ಬೋದು. ಅದಲ್ದಿರ ನಮ್ಗೆ ಅವಾಗವಾಗ ಪ್ರಮೋಷನ್ ಕ್ಯಾಡರ್ಸ್ ಬರ್ತಾ ಇರುತ್ತೆ. ಯಾವಾಗ ನಾವು ಅಲ್ಲಿ ಹೋಗಿ ಓದಿ ಸ್ವಲ್ಪ ಒಡನಾಟಗಳು ಮಾಡ್ತಾ ನಮ್ಮ ಇದರೊಳಗೆ ನೋಡಿ, ಅಗ್ನಿವೀರ್ ಅಂತ ಏನು ಹೇಳಿದ್ದಾರೆ, ಅಟ್ಲೀಸ್ಟ್ ಅವರು 70% ಅಪ್ಗ್ರೇಡ್ ಆಗಿಬಿಟ್ಟು ಅವರು ರಿಯಲ್ ಆರ್ಮಿಗೆ ಜಾಯ್ನ್ ಆಗ್ತಾರೆ. ಇನ್ನೊಂದು 30% ಇರುತ್ತೆ. 30% ಬಂದಾಗಲೂ ಅವ್ರು ಯಾರೂ ರಿಜೆಕ್ಟ್ ಆಗೋಲ್ಲ. ಅವರು ಇಲ್ಲಿ ಇರೋಂಥ ಪ್ಯಾರಾಮಿಲಿಟ್ರಿ ಫೋರ್ಸಸ್ಸು, ರೈಲ್ವೆ ಡಿಪಾರ್ಟ್ಮೆಂಟು, ಪ್ಲಸ್ ಯಾವುದಾದ್ರು ಸರ್ಕಾರಿ ಇದಕ್ಕೆ ಅವ್ರು ಸೇರ್ಬೋದು.